ಮಿಥುನ ರಾಶಿಯವರಿಗೆ ಕೆಲವೊಂದಷ್ಟು, ಯಾಕಂದರೆ ಅಲ್ಲಿಗೆ ನಿಮ್ಮ ರಾಶಿಗೇ ಈ ವರ್ಷವೂ ಗುರುಬಲ ಇರಲಿಲ್ಲ, ಅದರ ಜೊತೆಗೆ ನಿಮ್ಮ ರಾಶಿಗೆ ಗುರು ಪ್ರವೇಶವನ್ನು ಮಾಡುತ್ತಾನೆ. ಗುರು ಪ್ರವೇಶ ಮಾಡಿದಾಗ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತಾನೆ. ಕೆಲವೊಂದು ಬಾರಿ ಟೆನ್ಷನ್ ತಗೊಳ್ತೀರ, ಆ ಟೆನ್ಷನಿಂದ ಬೇರೆ ಏನೇನೋ ಕೂಡ ನಿಮ್ಮ ಹೆಲ್ತ್ ಕೆಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯೋಗ ಅಂತ ಮಾಡ್ಲಿಕ್ಕೆ ಹೋದರೆ ನಿಧಾನ ತೋರಿಸ್ತಕ್ಕಂಥದ್ದೆಲ್ಲ ಕೂಡ ಆಗ್ತಾರೆ. ಯಾಕಂದರೆ 10ನೇ ಮನೆಗೆ ಶನೈಶ್ಚರ ಬಂದು ಕೂತಿದ್ದಾನೆ. ಏನಾದರೂ ನಾಳೆನೇ ಆಗ್ಬಿಡುತ್ತೆ ಅನ್ನೋ ಥರ ಕಾಣುತ್ತೆ, ಯಾಕೋ ಗೊತ್ತಿಲ್ಲ, ಪೋಸ್ಟ್ಪೋನ್ ಆಗ್ತಾನೆ ಇದೆ. ನಿಮ್ಮ ಕೆಲಸ ಆಗಬೇಕಾಗಿತ್ತು, ಎಲ್ಲ ಆಗಿದೆ, ಸಿಗ್ನೇಚರ್ ತನಕ ಬಂದಿದೆ, ನಿಮ್ಮ ಫೈಲ್ ಮುಂದೆ ಹೋಗಲಿಲ್ಲ ಅನ್ನೋದರಿಂದ ಹಿಡಿದು ನಿಮಗೆ ಸ್ವಲ್ಪ ಒಂದಷ್ಟು ಜನ ಸಂಕಷ್ಟ ಕೊಟ್ಟಾರೆ. ಎಚ್ಚರ, ನೀವು ಬನ್ನಿ ಮರದ ಕೆಳಗಡೆ ಆ ಎಳ್ಳನೆಯನ್ನು ಸುತ್ತುವರಿತಕ್ಕಂತಹದ್ದು, ಕಪ್ಪು ಈರುಳ್ಳಿಗೆ ಎಣ್ಣೆಯನ್ನು ಹಾಕ್ತಕ್ಕಂಥದ್ದು ಪ್ರತಿ ಶನಿವಾರ ಸಾಯಂಕಾಲ ಇದನ್ನು ಮಾಡಿದ್ರೆ, ಅದೇ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಒಬ್ಬ ಅಧಿಪತಿ ಇದನ್ನಲ್ಲ, ಆ ಒಂದು ಬುಧ, ಅವನದ್ದು ಅಧಿಪತಿ ಆಗಿರ್ತಕ್ಕಂಥ ವಿಷ್ಣು ದೇವಸ್ಥಾನಕ್ಕೆ ಪ್ರಾತಃ ಕಾಲಕ್ಕೆ ತುಳಸಿ ಕೊಡಿ, ಸಾಯಂಕಾಲಕ್ಕೆ ನೀವು ಬನ್ನಿ ವೃಕ್ಷಕ್ಕೆ ಎಣ್ಣೆ ಹಾಕೋ ಮುಖಾಂತರ ಕಪ್ಪು ಈರುಳ್ಳಿಗಳಿಗೆ ಸ್ವಲ್ಪ ಸಕ್ಕರೆ ಬೆಲ್ಲ ಹಾಕ್ಕೊಳ್ತಾ ಬನ್ನಿ, ಚಮತ್ಕಾರವನ್ನು ತಾವು ಗಮನಿಸ್ತೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.